ಈಗ ಸೌಗಂಧಿಗೆ ಪವಿತ್ರೋದಕದಿಂದ ಸ್ನಾನ ಮಾಡಿಸಿ ನೀನು ಬೆಂಕಿ ಕೊಂಡಕ್ಕಿಳಿಯೋದಕ್ಕಿಂತ ಮುಂಚೆ ನಿನ್ನ ಮೇಲೆ ಅರಿಶಿಣದ ನೀರು ಸುರಿಯೋ ಬದಲಾಗಿ ಈ ದ್ರವನ ಸುರಿತಾರೆ. ಆಗ ನೀನು ಹಾಕಿರೋ ಬಟ್ಟೆ ಸಮೇತ ಈ ಮೂಲಿಕೆ ದ್ರವ ನಿನ್ನ ದೇಹನ ನೆಂದು ವಜ್ರದಂತೆ ಗಟ್ಟಿಯಾಗತ್ತೆ. ಮಕ್ಕಳಿಗೆ ಹೂವಿಂದ ಅರ್ಚಿಸಿ ಈಗ ಮಂಗಳಾರತಿ ಎತ್ತಿ ಮಕ್ಕಳಿಗೆ. ಮಗು ದೇವ್ರನ್ನ ನೆನೆಸ್ಕೊಳ್ತಾ ಈ ಬೆಂಕಿ ಕೊಂಡವನ ಹಾಯಮ್ಮ. ಹಬ್ಬ ಎಲ್ಲ ಅಮ್ಮನವರ ಮಹಿಮೆ. ಸೌಗಂಧಿಗೆ ಯಾವ ಅಪಾಯನೂ ಆಗಲಿಲ್ಲ. ಇನ್ನು ಮುಂದೆ ಹಿರಣ್ಮಯಿ ಸರದಿ. ಈ ಹಂತದಲ್ಲಿ ಅವಳಿಗೆ ಯಾವುದೇ ನೋವು ಗಾಯ ಆದರೆ ಸೌಗಂಧಿನೇ ಗೆದ್ದ ಹಾಗೆ. ಇನ್ನು ಮುಂದೆ ಹಿರಣ್ಮಯಿ ಕೊಂಡ ಆಯ್ತಾಳೆ. ಹಿರಣ್ಮಯಿ ಬಾಕಂದ ನಿಂತ್ಕೋ. ಈ ಮಗುಗೆ ಪವಿತ್ರೋದಕದಿಂದ ಸ್ನಾನ ಮಾಡಿಸಿ. ಹೂವಿನಿಂದ ಅರ್ಚನೆ ಮಾಡಿ. ಮಂಗಳಾರತಿ ಎತ್ತಿ.
ಹಿರಣ್ಮಯಿ, ಅಮ್ಮನವ್ರನ್ನ ನೀನು ನೆನೆಸ್ಕೊಂಡು ಭಕ್ತಿಯಿಂದ ಈ ಕೊಂಡ ಹಾಯಮ್ಮ. ನೀರು ತಗೊಂಡು ಬನ್ನಿ. ಅಯ್ಯೋ, ನೀರು ತಗೊಂಡು ಬನ್ನಿ. ಯಾರಾದ್ರೂ ಕಾಪಾಡಿ. ಅಯ್ಯೋ, ಆ ಮಗು ಒದ್ದಾಡ್ತಾ ಇದೆ. ನೀರು ತಗೊಂಡು ಬನ್ನಿ. ನನ್ನ ಮಗಳೇ ಬಾಲಾಂಬಿಕೆ, ನನ್ನ ಮಗಳೇ ಈ ಪಂದ್ಯದಲ್ಲಿ ಗೆದ್ದಿದ್ದು. ನನ್ನ ಮಗಳೇ ಬಾಲಾಂಬಿಕೆ, ನನ್ನ ಮಗಳೇ ಈ ಪಂದ್ಯದಲ್ಲಿ ಗೆದ್ದಿದ್ದು. ನನ್ನ ಮಗಳೇ ಬಾಲಾಂಬಿಕೆ, ನನ್ನ ಮಗಳೇ ಈ ಪಂದ್ಯದಲ್ಲಿ ಗೆದ್ದಿದ್ದು. ಪ್ರಯೋಗ ಫಲಿಸಿದ್ದನ್ನ ನೋಡಿ ಕನಸು ಕಂಡೆ ಕಣೆ. ನನ್ನ ಮಗಳು ಸೌಗಂಧಿ ಈ ಸ್ಪರ್ಧೆಯಲ್ಲಿ ಗೆದ್ದು ಬಾಲಾಂಬಿಕೆ ಆಗಿ ಅವಳು ಸಲ್ಲಬೇಕಾದ ಪೂಜೆ ಪುನಸ್ಕಾರ ನೋಡಿ ಖುಷಿ ಪಡ್ತಿದ್ದೆ. ನನ್ನ ಮಗಳು ಶತ್ರು ಆ ಹಿರಣ್ಮಯಿ ನಾಶವಾಗಿದ್ದನ್ನು ನೋಡಿ ಖುಷಿ ಪಡ್ತಿದ್ದೆ. ಆಗ್ಲಿ, ನಿಮ್ ಕನ್ಸೆಲ್ಲ ನನ್ಸಾಗ್ಲಿ. ಅದೇ ಸ್ಪರ್ಧೆ ಇನ್ನೂ ಮುಗ್ದಿಲ್ಲ, ಇನ್ನ ಸ್ಪರ್ಧೆ ಬಾಕಿ ಇದೆ. ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತಷ್ಟೆ. ಹೌದು ಕಣೆ. ಏನಕ್ರಿ ಆಳ್ಗೇನೋ ಸನ್ನೆ ಮಾಡಿದ್ರಿ? ಅದು ಅಲ್ದೆ ಹಿರಣ್ಮಯಿ ನಾಶ ಆಗ್ತಾಳೆ ಅಂತೇನೋ ಅಂದ್ರಿ. ಏನ್ರಿ ಅದ್ರ ಅರ್ಥ? ಏನರ್ಥ? ಒಂದೇ ಅರ್ಥ. ಇನ್ಮೇಲೆ ಯಾವತ್ತೂ ಆ ಹಿರಣ್ಮಯಿ ನನ್ನ ಮಗಳಿಗೆ ಪ್ರತಿಸ್ಪರ್ಧಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಈ ಪ್ರಪಂಚದಿಂದನೇ ದೂರ ಹೊರಟೋಗ್ತಾಳೆ ಅಂದ್ರೆ. ಅಯ್ಯೋ ರೀ, ನನ್ ಮಗಳಿಗೆ ಗೆಲ್ಲೋದಕ್ಕೋಸ್ಕರ ಹಿರಣ್ಮಯಿ ಪ್ರಾಣ ಬಲಿ ಕೊಡೋದಾ? ಒಬ್ರು ಗೆಲುವಿಗೆ ಇನ್ನೊಬ್ರು ಪ್ರಾಣ ಹರಣ ಮಾಡಿದ್ರೆ ಏನು ತೊಂದರೆ ಇಲ್ಲ ದೇವಿಕಾ. ನನ್ನ ಮಗಳನ್ನ ಗೆಲ್ಸೋದಿಕ್ಕೆ ನಾನು ಏನು ಬೇಕಾದ್ ಮಾಡ್ತೀನಿ. ನೀನು ಸುಮ್ಮನೆ ಪದೇ ಪದೇ ನನ್ನ ತಲೆ ತಿನ್ನೋಕೆ ಬರಬೇಡ. ಸುಮ್ಮನೆ ಆಟ ನೋಡು ಅಷ್ಟೇ. ಹಿರಣ್ಮಯಿ ಇಂಥ ದುಸ್ಸಾಹಸ ಕೈ ಹಾಕೋದು ಬೇಡವಾಗಿತ್ತು. ಇಂಥ ಚಿಕ್ಕ ವಯಸ್ಸಲ್ಲಿ ಎಂತೆಂಥ ಅಪಾಯಕ್ಕೆಲ್ಲ ಕೈ ಹಾಕ್ತಾಳೆ ಅವಳು. ಏನಾರು ಹೇಳಕ್ಕೆ ಹೋದ್ರೆ ನನ್ನ ಬಾಯಿನ ಮುಚ್ಚಕ್ಕೆ ಬರ್ತಾಳೆ. ಅವಳಿಗಾಗಲೇ ಪಂದ್ಯ ಕೀಳ್ದಾಗಿದೆ. ನಾವೀಗ ಏನೇ ಇದ್ರು ಅವಳಿಗೆ ಜಯವಾಗ್ಲಿ ಅಂತ ಅಮ್ಮನವ್ರ ಹತ್ರ ಕೇಳ್ಕೊಬೇಕಷ್ಟೆ. ನಾನು ಹೋಗಿ ಅಮ್ಮನವ್ರ ಹತ್ರ ಕೇಳ್ಕೊತಾ ಇರ್ತೀನಿ. ನನ್ನಿಂದ ಇದನ್ನೆಲ್ಲ ನೋಡೋಕ್ಕಾಗಲ್ಲ.
ರೀ, ಎಲ್ಲ ತಯಾರಿ ಆಗಿದೆ ತಾನೆ? ನಮ್ಮ ಮಗಳಿಗೆ ಏನೂ ಆಗಲ್ಲ ತಾನೆ? ಅಷ್ಟೆಲ್ಲ ಸಾಕ್ಷಿಯಾಗಿ ತೋರಿಸಿದ ಮೇಲೂ ಇನ್ನೂ ನನ್ನ ಮೇಲೆ ಅಪನಂಬಿಕೆನಾ? ನಿನ್ನ ಬುದ್ಧಿಗಿಷ್ಟು. ನನ್ನ ಮೇಲೆ ಅಪನಂಬಿಕೆ ಇಟ್ಕೊಳ್ಳೋ ಬದಲು ಸೌಗಂಧಿ ಬಾಲಂಬಿಕೆ ಆಗ್ತಾಳೆ ಅನ್ನೋ ನಂಬಿಕೆ ಇಟ್ಕೋ, ಅವಳಿಗೆ ಒಳ್ಳೇದಾಗತ್ತೆ. ಹಿರಣ್ಮಯಿ, ಬಾ ಕಂದ, ನಿಂತ್ಕೋ. ಈ ಮಗುಗೆ ಪವಿತ್ರವಾದ ಸ್ನಾನ ಮಾಡಿಸಿ. ಹೂವಿನಿಂದ ಅರ್ಚನೆ ಮಾಡಿ. ಮಂಗಳಾರತಿ ಎತ್ತಿ. ಮಗು ಹಿರಣ್ಮಯಿ, ಅಮ್ಮನವ್ರನ್ನ ನೀನು ನೆನೆಸ್ಕೊಂಡು ಭಕ್ತಿಯಿಂದ ಈ ಕೊಂಡ ಹಾಯಮ್ಮ. ಅಮ್ಮ, ನಿನ್ನನ್ನೇ ನಂಬಿದ್ದೀನಿ, ನನ್ನನ್ನು ಕಾಪಾಡಮ್ಮ. ಮಗಳೇ, ಈಗಲೂ ಕಾಲ ಮಿಂಚಿಲ್ಲ, ಇನ್ನೊಂದ್ಸಲ ಯೋಚನೆ ಮಾಡಮ್ಮ. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಅಮ್ಮೋರಿದ್ದಾರೆ, ಅವ್ರು ಕಾಪಾಡ್ತಾರೆ. ಬನ್ರಿ, ಕೊಂಡಾಯಕ್ಕೆ ಸಮಯ ಆಗುತ್ತೆ, ಬನ್ರಿ. ಇದೇನಿದು? ಹಿರಣ್ಮಯಿಗೆ ಒಂಚೂರು ಏನೂ ಆಗ್ತಾನೆ ಇಲ್ವಲ್ಲ? ನಾನು ಮಾಡಿದ ಉಪಾಯಕ್ಕೆ ಇಷ್ಟೊತ್ತಿಗಾಗಲೇ ಅವಳು ಸುಟ್ಟು ಬೂದಿ ಆಗಿರ್ಬೇಕಾಗಿತ್ತು. ಆದರೆ ಏನೂ ಆಗ್ತಾನೆ ಇಲ್ವಲ್ಲ ಅವಳಿಗೆ? ಅಂದರೆ ಇವಳ ಮೇಲೆ ಮೂಲಿಕೆ ದ್ರವ ಸುರಿದಿರಬೇಕು. ಹಾಗಾದರೆ ನನ್ನ ಮಗಳು ಸೌಗಂಧಿ ಮೇಲೆ?
ಈಗ ಸೌಗಂಧಿಗೆ ಪವಿತ್ರೋದಕದಿಂದ ಸ್ನಾನ ಮಾಡಿಸಿ. ಮಕ್ಕಳಿಗೆ ಹೂವಿಂದ ಅರ್ಚಿಸಿ. ಈಗ ಮಂಗಳಾರತಿ ಎತ್ತಿ ಮಕ್ಕಳಿಗೆ. ಅಯ್ಯಯ್ಯೋ, ಈಗ ನನ್ನ ಮಗಳು ಒಂದೇ ಹೆಜ್ಜೆ ಮುಂದೆ ಇಟ್ಟರುವೆ ಬೆಂಕಿ ದಗ್ಗಂತ ಹತ್ಕೊಂಡು ಉಡ್ದೋಗ್ತಾಳೆ. ಮಗು ದೇವ್ರನ್ನ ನೆನೆಸ್ಕೊಳ್ತಾ ಈ ಬೆಂಕಿ ಕೊಂಡವನ ಹಾಯಮ್ಮ. ನಿಂತ್ಕೋ. ನಿಂತ್ಕೋ ಪುಟ. ಪುಟ, ಈ ಸ್ಪರ್ಧೆ ನಮಗೆ ಬೇಡ. ಈ ಸ್ಪರ್ಧೆಯಲ್ಲಿ ನನ್ನ ಮಗಳು ಭಾಗವಹಿಸಲ್ಲ. ಹಿರಣ್ಮಯಿನ ಬಾಲಾಂಬಿಕೆ ಆಗ್ಲಿ. ನನ್ನ ಮಗಳು ನನ್ನ ಗುಣಗಳು ಸಾಕು. ಬೇಡ ಪುಟ, ಬಾ ಪುಟ. ಸಾವಧಾನ ಸಾವಧಾನ ಸಾವಧಾನ. ಈಗ ಸೌಗಂಧಿಕ ಸ್ಪರ್ಧೆಯಿಂದ ಹಿಂದೆ ಸತ್ತಿರೋದ್ರಿಂದ ಹಾಗೂ ನಮ್ಮ ಹಿರಣ್ಮಯಿ ಯಾವುದೇ ನೋವಿಲ್ಲದೆ ಅಡೆತಡೆ ಇಲ್ಲದೆ ಬೆಂಕಿ ಕೊಂಡವನು ಹಾಯ್ದಿರೋದ್ರಿಂದ ಈ ಸಾರಿ ಬಾಲಾಂಬಿಕೆಯಾಗಿ ಹಿರಣ್ಮಯಿನೇ ಆಯ್ಕೆಯಾಗಿರ್ತಾಳೆ. ಬಂಗಾರಿ, ಇನ್ನು ಮುಂದೆ ನಿಮ್ಮ ಮಗಳು ಹಿರಣ್ಮಯಿ ಬರೀ ನಿಮ್ಮ ಮನೆ ಮಗಳಲ್ಲ. ಅವಳು ಈ 9 ದಿನ ಬಾಲಾಂಬಿಕಾ ಉತ್ಸವ ನಡೆಯೋವರೆಗೂ ಈ ದೇವಸ್ಥಾನದಲ್ಲೇ ಇರ್ತಾಳೆ. ಅವಳು ಬಾಲಾಂಬಿಕೆ, ನಮ್ಮೂರು ಹಿತ ಕಾಯೋ ಧರ್ಮದೇವತೆ ನಮ್ಮ. ಯಾಕಪ್ಪ ಯಾಕೆ ಆಯ್ತಾ ಇದೆಯಾ? ನಾನು ಬಾಲಾಂಬಿಕೆ ಆಗಿದ್ದು ನಿನಗೆ ಇಷ್ಟ ಆಗಿಲ್ವಾ? ಮಗಳೇ, ಈ ಪ್ರಪಂಚದಲ್ಲಿ ಸಂತೋಷ ಪಡೋರು ನನಗಿಂತ ಇನ್ನೊಬ್ರು ಇಲ್ಲಮ್ಮ. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಈ ವಿಷಯನ ರಶ್ಮಿ ಅಮ್ಮ ಕೇಳಿಸ್ಬೇಕು. ಅವಳೇನೋ ಆಟ ಹಿಡಿದು ಕೂತಿದ್ದಾಳೆ. ನಾನು ಹೋಗ್ಬರ್ತೀನಿ.